ಕೇವಲ ಎರಡೇ ಎರಡು ಪದಗಳನ್ನ ಹೇಳಿದ್ದಕ್ಕೆ ಆ, ನಿಮ್ಮ ಸುತ್ತಮುತ್ತ ಇರೋ ಜನ ಇದ್ದಕ್ಕಿದ್ದಂತೆ ಕಲ್ಲುಗಳನ್ನು ಎತ್ತುಕೊಂಡು ನಿಮ್ಮ ತಲೆ ಜಜ್ಜೋಕ್ ಬಂದ್ರೆ ಹೇಗಿರುತ್ತೆ? ಅದು ಖಂಡಿತ್ವಾಗ್ಲೂ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗುವಂಥ ಸನ್ನಿವೇಶ. ಹೌದು, ಅಂದ್ರೆ ನೀವು ಯಾವುದೇ ಕೆಟ್ಟ ಮಾತು ಆಡಿಲ್ಲ, ಯಾರನ್ನೂ ಬೈದಿಲ್ಲ. ಆದ್ರೂ ಆ ಎರಡು ಪದಗಳು ಅಷ್ಟು ದೊಡ್ಡ ಮಟ್ಟದ ಹಿಂಸೆಯನ್ನ ಪ್ರಚೋದಿಸುತ್ತೆ ಅಂದ್ರೆ? ಅದರಲ್ಲೂ ಸುಮಾರು 2000 ವರ್ಷಗಳ ಹಿಂದೆ ಯೆರೂಸಲೇಮಿನ ಆ ಅತ್ಯಂತ ಪವಿತ್ರವಾದ ದೇವಾಲಯದ ಮಧ್ಯದಲ್ಲಿ ಅಷ್ಟು ಜನರ ಎದುರು ಹೀಗೊಂದು ಘಟನೆ ನಡೀತು ಅಂದ್ರೆ ಆ ಮಾತುಗಳಲ್ಲಿ ಎಂಥ ಶಕ್ತಿ ಅಥವಾ ಎಂಥ ಪ್ರಚೋದನೆ ಇರಬೇಕು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಎಕ್ಸಾಕ್ಟ್ಲಿ. ನಮ್ಮ ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಅಥವಾ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಒಂದು ಹಳೆಯ ಆದರೆ ನಮ್ಮ ಇತಿಹಾಸ, ಭಾಷೆ ಮತ್ತು ಮನುಷ್ಯನ ಗ್ರಹಿಕೆಯನ್ನ ಇಂದಿಗೂ ಕಾಡ್ತಾ ಇರೋ ಒಂದು ಅತ್ಯಂತ ವಿವಾದಾತ್ಮಕ ಚರ್ಚೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಖಂಡಿತ. ಇದು ಬೈಬಲ್ನ ಯೋಹಾನನ ಸುವಾರ್ತೆಯ 8ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಪ್ರಮುಖ ಘಟನೆ ಅಲ್ವಾ? ಹೌದು. ಮತ್ತೆ ನಮ್ಮ ಮುಂದಿರುವ ಮೂಲಗಳನ್ನು ನೋಡಿದ್ರೆ ಪ್ರಾಚೀನ ಚರ್ಚ್ ಪಿತಾಮಹರಾದ ಜಾನ್ ಕ್ರಿಸೋಸ್ಟಮ್, ಟರ್ಟುಲಿಯನ್ ಅವರ ಬರಹಗಳಿವೆ. ಜೊತೆಗೆ ಮ್ಯಾಥ್ಯೂ ಹೆನ್ರಿ, ಚಕ್ ಪೈಕ್ ಅವರ ಆಧುನಿಕ ವಿಶ್ಲೇಷಣೆಗಳು, ವಿಕಿಪೀಡಿಯಾ ಮತ್ತು ಏನ್ಗೊತ್ತಾ, ಇಂದಿನ ಯುವಜನರು ರೆಡ್ಡಿಟ್ನಲ್ಲಿ ಮಾಡ್ತಾ ಇರೋ ಬಿಸಿ ಬಿಸಿ ಚರ್ಚೆಗಳು ಕೂಡ ಇವೆ. ಅಂದ್ರೆ ನಮ್ಮ ಇಂದಿನ ಈ ಅಧ್ಯಯನದ ಉದ್ದೇಶ ಯೇಸು ಹೇಳಿದ ಆ ಒಂದು ವಾಕ್ಯ, ಅಂದ್ರೆ ಅಬ್ರಹಾಮನು ಹುಟ್ಟುವುದಕ್ಕಿಂತ ಮೊದಲಿಂದಲೂ ನಾನು ಇದ್ದೇನೆ ಅನ್ನೋ ಮಾತು ಇಡೀ ದೇವತಾಶಾಸ್ತ್ರವನ್ನ ಹೇಗೆ ಬುಡಮೇಲು ಮಾಡ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ಕರೆಕ್ಟ್. ಸೊ ಇದನ್ನ ಬಿಡಿಸಿ ನೋಡೋಣ ಬನ್ನಿ. ಈ ಕಥೆಯ ಹಿನ್ನೆಲೆಯನ್ನ ಮೊದಲು ನೋಡೋದಾದ್ರೆ, ಆ ದಿನ ಯೆರೂಸಲೇಮಿನ ದೇವಾಲಯದಲ್ಲಿ ವಾತಾವರಣ ಬಹಳ ಬಿಸಿಯಾಗಿತ್ತು. ಯೇಸು ಮತ್ತು ಅಲ್ಲಿನ ಕೆಲವು ಯಹೂದ್ಯರ ನಡುವೆ ಒಂದು ದೊಡ್ಡ ವಾಗ್ವಾದವೇ ನಡೀತಾ ಇತ್ತು. ಹೌದು. ಆ ಗುಂಪಿನಲ್ಲಿದ್ದವರು ಯೇಸುವನ್ನ ಸುಮ್ನೆ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ, ಬದ್ಲಾಗಿ ಆತನನ್ನ ಅತ್ಯಂತ ಕಠಿಣ ಪದಗಳಿಂದ ನಿಂದಿಸ್ತಾ ಇದ್ರು. ನೀನು ಸಮಾರ್ಯದವನು ಮತ್ತು ನಿನಗೆ ದೆವ್ವ ಹಿಡಿದಿದೆ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ. ಇಲ್ಲೇ ನನಗೊಂದು ಪ್ರಶ್ನೆ ಬರೋದು, ನಿನಗೆ ದೆವ್ವ ಹಿಡಿದಿದೆ ಅಂತ ಹೇಳೋದು ಒಂದು ಬೈಗುಳ ಅಂತ ನಮ್ಗೆಲ್ರಿಗೂ ಅರ್ಥ ಆಗತ್ತೆ. ಆದ್ರೆ ಈ ನೀನು ಸಮಾರ್ಯಾದವನು ಅಂತ ಕರೆಯೋದು ಅಷ್ಟು ದೊಡ್ಡ ವಿಷಯನಾ? ಇಂದಿನ ದೃಷ್ಟಿಕೋನದಿಂದ ನೋಡಿದ್ರೆ ಯಾರನ್ನಾದ್ರೂ ಅವರ ಊರಿನ ಹೆಸರಿನಿಂದ ಕರೆದ್ರೆ ಅದು ಬೈಗುಳಾಗಲ್ಲ ಅಂತ ನಮ್ಗೆ ಅನಿಸ್ಬೋದು. ಹೌದಲ್ವಾ? ಈಗ ಯಾರನ್ನಾದ್ರೂ ನೀನು ಆ ಊರಿನವನು ಅಂದ್ರೆ ಅದು ಬೈಗುಳ ಹೇಗಾಗತ್ತೆ? ಅದೇ. ಆದ್ರೆ 1ನೇ ಶತಮಾನದ ಇಸ್ರೇಲ್ನಲ್ಲಿ ಹಾಗಿರ್ಲಿಲ್ಲ. ಯಹೂದ್ಯರು ಮತ್ತು ಸಮಾರ್ಯರ ನಡುವೆ 100 ವರ್ಷಗಳ ದ್ವೇಷ ಇತ್ತು. ಸಮಾರ್ಯರನ್ನ ಅವರು ಧರ್ಮಭ್ರಷ್ಟರು, ಅಶುದ್ಧರು ಅಂತಾನೆ ಭಾವಿಸ್ತಿದ್ರು. ಓಹೋ, ಅಂದ್ರೆ ಅದೊಂದು ರೀತಿಯಲ್ಲಿ ಜನಾಂಗೀಯ ನಿಂದನೆ ಆಗಿತ್ತಾ? ಎಕ್ಸಾಕ್ಟ್ಲಿ. ಒಬ್ಬ ಕಟ್ಟ ಯಹೂದ್ಯನಿಗೆ ನೀನು ಸಮಾರ್ಯಾದವನು ಅಂತ ಕರೆಯೋದು ಸಮಾಜದಲ್ಲಿ ಆತನ ಅಸ್ತಿತ್ವವನ್ನೇ ನಿರಾಕರಿಸಿದ ಹಾಗೆ. ಆತನನ್ನ ಸಮಾಜದಿಂದಲೇ ಹೊರಹಾಕೋ ಒಂದು ಪ್ರಯತ್ನ ಅದಾಗಿತ್ತು. ವಾವ್. ಅಂದ್ರೆ ಅವರು ಯೇಸುವನ್ನ ಸಂಪೂರ್ಣವಾಗಿ ಕಡೆಗಣಿಸೋಕೆ ಟ್ರೈ ಮಾಡ್ತಾ ಇದ್ರು. ಆದ್ರೆ ಕುತೂಹಲದ ಸಂಗತಿ ಏನಂದ್ರೆ, ಇಷ್ಟೆಲ್ಲ ಬೈದ್ರೂ ಯೇಸು ಕೋಪಗೊಳ್ಳಲ್ಲ. ಆತನ ರಿಯಾಕ್ಷನ್ ಬಹಳ ವಿಭಿನ್ನವಾಗಿರುತ್ತೆ. ಹೌದು. ಆತನರು ಹೇಳ್ತಾನೆ, ನನ್ನ ವಾಕ್ಯಕ್ಕೆ ವಿಧೇಯನಾಗುವನು ಎಂದಿಗೂ ಸಾಯುವುದಿಲ್ಲ ಅಂತ ಒಂದು ದೊಡ್ಡ ಭರವಸೆ ಕೊಡ್ತಾನೆ. ಈ ಮಾತನ್ನ ಕೇಳಿದಾಗ ನನಗನ್ಸೋದು ಇದೊಂದು ಆಪ್ಟಿಕಲ್ ಇಲ್ಯೂಷನ್ ಅಥವಾ ಭ್ರಮಾತ್ಮಕ ಚಿತ್ರವನ್ನ ನೋಡಿದ ಹಾಗೆ ಅನ್ಸತ್ತೆ. ಆಪ್ಟಿಕಲ್ ಇಲ್ಯೂಷನ್ ಅದು ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ನೋಡಿ, ಕೆಲವೊಮ್ಮೆ ನಾವೊಂದು ಚಿತ್ರವನ್ನ ನೋಡ್ತಾ ಇರ್ತೀವಿ. ನಮ್ ಕಣ್ಣಿಗೆ ಇದು ಲೈಕ್ ಒಂದು ಬಾತ್ಕೋಡಿ ತರ ಕಾಣ್ತಾ ಇರುತ್ತೆ. ಆದ್ರೆ ಯಾರೋ ಬಂದು ಇಲ್ಲ ಸರಿಯಾಗಿ ನೋಡಿ ಅದು ಮೊಲದ ಚಿತ್ರ ಅಂದಾಗ ನಮ್ಮ ಮೆದುಳು ಒಪ್ಕೊಳ್ಳಲ್ಲ ಅಲ್ವಾ? ನಮ್ಗೆ ಕೋಪ ಬರುತ್ತೆ. ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಳಕ್ಕೆ ನಾವು ರೆಡಿ ಇರಲ್ಲ. ಕರೆಕ್ಟ್. ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಪ್ರೀಚಿಂಗ್ ಅನ್ನೋ ಮೂಲ ಕೂಡ ಇದೇ ಅಂಶವನ್ನ ಒತ್ತಿ ಹೇಳುತ್ತೆ. ಆ ಕಾಲದ ಜನರ ಮೆದುಳು ಒಬ್ಬ ಭೌತಿಕ ರಾಜ ಬರ್ತಾನೆ, ನಮ್ಮನ್ನ ರೋಮನ್ರಿಂದ ರಕ್ಷಿಸ್ತಾನೆ ಅಂತ ಪ್ರೋಗ್ರಾಂ ಆಗೋಗಿತ್ತು. ಹೌದು. ಆದರೆ ಯೇಸು ಬಂದು ಆಧ್ಯಾತ್ಮಿಕ ರಕ್ಷಣೆಯ ಬಗ್ಗೆ, ಮರಣವನ್ನ ಗೆಲ್ಲೋದ್ರ ಬಗ್ಗೆ ಮಾತಾಡಿದಾಗ ಅವರ ಮೆದುಳು ಸಂಪೂರ್ಣವಾಗಿ ಗ್ಲಿಚ್ ಆಯ್ತು ಅಂತಲೇ ಹೇಳ್ಬೋದು. ಖಂಡಿತ. ತಮಗೆ ಬೇಕಾದ ರೀತಿಯಲ್ಲಿ ಆತ ಇಲ್ಲದಿದ್ದಾಗ, ಸತ್ಯ ಕಣ್ಣೆದುರೇ ಇದ್ರೂ ಅವರು ಅದನ್ನ ಒಪ್ಕೊಳ್ಳೋಕೆ ಸಿದ್ಧರಿರ್ಲಿಲ್ಲ. ನಿಜ. ನೀವು ಹೇಳಿದ ಈ ಮೆದುಳಿನ ಗ್ಲಿಚ್ ಅನ್ನೋ ಕಾನ್ಸೆಪ್ಟ್ ಬಹಳ ನಿಖರವಾಗಿದೆ. ಯಾಕಂದ್ರೆ ಆ ವಿರೋಧಿಗಳು ಯೇಸುವಿನ ಎಂದಿಗೂ ಸಾಯೋದಿಲ್ಲ ಅನ್ನೋ ಮಾತನ್ನ ಸಂಪೂರ್ಣವಾಗಿ ಭೌತಿಕ ಅರ್ಥದಲ್ಲೇ ತಗೊಂಡ್ರು. ಅಂದ್ರೆ ಕೇವಲ ಫಿಸಿಕಲ್ ಡೆತ್ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರು ಅಲ್ವಾ? ಹೌದು. ಚಕ್ ಪೈಕ್ ಮತ್ತು ಮ್ಯಾಥ್ಯೂ ಹೆನ್ರಿ ಅವರ ವಿಶ್ಲೇಷಣೆಗರನ್ನ ನಾವು ಗಮನಿಸಿದ್ರೆ
ಯೇಸು ಮಾತಾಡ್ತಾ ಇದ್ದಿದ್ದು ಭೌತಿಕ ಮರಣದ ಬಗ್ಗೆ ಅಲ್ಲವೇ ಅಲ್ಲ. ಆತ ಮಾತಾಡ್ತಾ ಇದ್ದಿದ್ದು ಪ್ರಕಟಣೆ ಅಥವಾ ರೆವಲೇಷನ್ ಪುಸ್ತಕದಲ್ಲಿ ಬರೋ ಎರಡನೇ ಮರಣದ ಬಗ್ಗೆ. ಒಂದು ನಿಮಿಷ, ಈ ಎರಡನೇ ಮರಣ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಮ್ಮ ಕೇಳುಗರಿಗೆ ಇದು ಸ್ವಲ್ಪ ಗೊಂದಲ ಉಂಟು ಮಾಡಬಹುದು. ಖಂಡಿತ. ಪ್ರಾಚೀನ ಯಹೂದಿಯರ ಕಲ್ಪನೆಯಲ್ಲಿ ಮರಣ ಅಂದ್ರೆ ಕೇವಲ ಸಮಾಧಿ ಅಥವಾ ಶಿಯೋಲ್ ಆಗಿತ್ತು. ಅಂದ್ರೆ ಭೌತಿಕವಾಗಿ ದೇಹ ಸಾಯೋದು. ಓಕೆ. ಆದ್ರೆ ಯೇಸು ಇಲ್ಲಿ ತರ್ತಾ ಇರೋ ಹೊಸ ಪರಿಕಲ್ಪನೆ ಏನಂದ್ರೆ, ಭೌತಿಕವಾಗಿ ಮನುಷ್ಯನಿಗೆ ಮರಣ ಬಂದ್ರೂ ಆತನ ಆತ್ಮಕ್ಕೆ ಮತ್ತೊಂದು ಆಯಾಮ ಇದೆ ಅಂತ. ಎರಡನೇ ಮರಣ ಅಂದ್ರೆ ದೇವರೊಂದಿಗಿನ ಸಂಪರ್ಕವನ್ನ ಶಾಶ್ವತವಾಗಿ ಕಳ್ಕೊಳ್ಳೋದು. ಓ, ಅಂದ್ರೆ ಆಧ್ಯಾತ್ಮಿಕವಾಗಿ ನಾಶವಾಗೋದು ಅಂತ ಅರ್ಥನಾ? ಹೌದು, ಎಕ್ಸಾಕ್ಟ್ಲಿ. ಯೇಸು ಹೇಳ್ತಾ ಇರೋದು, ನನ್ನ ಮಾತನ್ನ ನಂಬುವವನ ದೇಹ ಸಾಯ್ಬೋದು, ಆದ್ರೆ ಆತನ ಅಸ್ತಿತ್ವ ಎರಡನೇ ಶಾಶ್ವತವಾದ ಮರಣವನ್ನ ಎಂದಿಗೂ ಕಾಣೋದಿಲ್ಲ ಅಂತ. ಆದ್ರೆ ಆ ಗುಂಪಿನಲ್ಲಿ ಇದ್ದವರಿಗೆ ಇದು ಅರ್ಥನೇ ಆಗ್ಲಿಲ್ಲಲ್ವಾ? ಖಂಡಿತ ಇಲ್ಲ. ಯೇಸು ಸಾಯುವುದಿಲ್ಲ ಅಂತ ಹೇಳಿದ ತಕ್ಷಣ ಅವರ ಮೆದುಳು ಮತ್ತೆ ಆ ಭೌತಿಕ ಸಮಾಧಿಗಳ ಕಡೆಗೆ ಓಡುತ್ತೆ. ಅವರ ತಕ್ಷಣವೇ ತಿರುಗೇಟು ಕೊಡ್ತಾರೆ. ಹೌದು. ನಮ್ಮ ತಂದೆಯಾದ ಅಬ್ರಹಾಮನೇ ಸತ್ತೋದನು, ಪ್ರವಾದಿಗಳೆಲ್ಲರೂ ಸತ್ತೋದ್ರು, ನೀನು ಅವರಿಗಿಂತ ದೊಡ್ಡವನೇ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲೇ ಈ ಚರ್ಚೆ ಮರಣದ ವಿಷಯವನ್ನ ಬಿಟ್ಟು ಇತಿಹಾಸದ ಕಡೆಗೆ ವಾಲುತ್ತೆ. ಕರೆಕ್ಟ್. ಆಗ ಯೇಸು ಅಬ್ರಹಾಮನು ನಾನು ಬರುವ ದಿನವನ್ನು ಕಂಡು ಬಹು ಸಂತೋಷಗೊಂಡನು ಅಂತ ಹೇಳ್ತಾನೆ. ಇಲ್ಲೇ ನೋಡಿ, ಅಸಲಿ ಲಾಜಿಕ್ ಮಿಸ್ ಆಗೋದು. ಹೇಗೆ? ಲಾಜಿಕ್ ಎಲ್ಲಿ ಮಿಸ್ ಆಯ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಲೆಕ್ಕ ಹಾಕಿ ನೋಡಿ. ಯೇಸು ಅಲ್ಲಿ ನಿಂತು ಈ ಮಾತು ಹೇಳುವಾಗ ಆತನ ವಯಸ್ಸು ಸುಮಾರು 30 ಅಥವಾ 33 ವರ್ಷ ಇರ್ಬೋದು ಅಲ್ವಾ? ಹೌದು. ಆದ್ರೆ ಅಬ್ರಹಾಮ ಬದುಕಿದ್ದು ಆ ಘಟನೆಗೂ 2000 ವರ್ಷಗಳ ಹಿಂದೆ. ಕೇವಲ 30 ವರ್ಷದ ವ್ಯಕ್ತಿಯೊಬ್ಬ 2000 ವರ್ಷಗಳ ಹಿಂದಿನ ವ್ಯಕ್ತಿ ನನ್ನ ನೋಡಿ ಸಂತೋಷಪಟ್ಟಿದ್ದ ಅಂತ ಹೇಳಿದ್ರೆ ತಾರ್ಕಿಕವಾಗಿ ಯಾರು ತಾನೇ ಒಪ್ಕೊಳ್ತಾರೆ? ನೀವು ಹೇಳೋದು ಮೇಲ್ನೋಟಕ್ಕೆ ಬಹಳ ಸರಿ. ಆದ್ರೆ ಇದನ್ನೇ ಪ್ರಾಚೀನ ಚರ್ಚ್ ಪಿತಾಮಹರು ಹೇಗೆ ವಿಶ್ಲೇಷಿಸಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು. ಈ ಅಬ್ರಹಾಮನ ಒಗಟು ಅಥವಾ ಅಬ್ರಹಾಂ ಪ್ಯಾರಾಡಾಕ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ. ಓಹೋ, ಏನ್ ಹೇಳ್ತಾರೆ ಅವರು? ಜಾನ್ ಕ್ರಿಸೋಸ್ಟಮ್ ಮತ್ತು ಐರೇನಿಯಸ್ ಅವರು ಇದಕ್ಕೆ ಒಂದು ಸಾಂಕೇತಿಕವಾದ ವಿವರಣೆಯನ್ನ ಕೊಡ್ತಾರೆ. ಉತ್ಪತ್ತಿ ಅಥವಾ ಜೆನಸಿಸ್ 22ನೇ ಅಧ್ಯಾಯದಲ್ಲಿ ಬರೋ ಒಂದು ಘಟನೆಯನ್ನ ನೆನ್ಪಿಸ್ಕೊಳ್ಳಿ. ಅಬ್ರಹಾಮ ತನ್ನ ಮಗ ಈಸಾಕನನ್ನ ಬಲಿ ಕೊಡೋಕ್ ಹೋಗ್ತಾನಲ್ಲ, ಆ ಘಟನೆನ? ಎಕ್ಸಾಕ್ಟ್ಲಿ. ಆ ಸಮಯದಲ್ಲಿ ಮಗನೇ ಸೌದೆಯನ್ನ ಹೊತ್ಕೊಂಡು ಹೋಗೋದು ಮತ್ತು ಕೊನೆಯ ಕ್ಷಣದಲ್ಲಿ ದೇವರು ಇಸಾಕನನ್ನ ಉಳಿಸಿ ಆತನ ಬದಲಿಗೆ ಒಂದು ಟಗರನ್ನ ಬಲಿಗೆ ಒದಗಿಸೋದು ನಾವು ನೋಡ್ತೀವಿ ಅಲ್ವಾ? ಹೌದು ಹೌದು. ಕ್ರಿಸೋಸ್ಟಮ್ ಹೇಳುವಂತೆ ಇದು ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ, ಬದಲಾಗಿ ಭವಿಷ್ಯದಲ್ಲಿ ದೇವರ ಮಗನು ಶಿಲುಬೆಯ ಮರವನ್ನ ಹೊತ್ಕೊಂಡು ಹೋಗಿ ಮನುಕುಲಕ್ಕಾಗಿ ಬಲಿಯಾಗುವುದರ ಒಂದು ಆ ಸಾಂಕೇತಿಕ ದರ್ಶನವನ್ನ ಅಬ್ರಹಮ ಅಂದು ಕಂಡನು ಅಂತ. ಒಂದು ನಿಮಿಷ, ಅಂದ್ರೆ ಅಬ್ರಹಮ ಕೇವಲ ತನ್ನ ಮಗನ ಬಲಿಯ ಮೂಲಕ ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋ ಒಂದು ಚಿತ್ರಣವನ್ನ ಗ್ರಹಿಸಿದ ಮತ್ತು ಯೇಸು ಅದನ್ನೇ ನನ್ನನ್ನು ನೋಡಿದ ಅಂತ ಹೇಳ್ತಾ ಇದ್ದಾನೆ ಅಂತೀರಾ? ಕ್ರಿಸೋಸ್ಟಮ್ ಅವರ ವಾದ ಅದೇ ಆಗಿದೆ. ಆ ಮುನ್ಸೂಚನೆಯನ್ನ ನೋಡಿಯೇ ಅಬ್ರಹಮ ಸಂತೋಷಪಟ್ಟ ಅನ್ನೋದು ಅವರ ವಿವರಣೆ. ಆದರೆ ಇದು ಜನರನ್ನ ಸುಮ್ಮನಾಗಿಸೋಕೆ ನೀಡಿದ ಒಂದು ಸಮರ್ಥನೆ ತರ ಕಾಣ್ತಾ ಇಲ್ವಾ? ಆತನು ನೇರವಾಗಿ ಅಬ್ರಹಮನ್ನ ನೋಡಿದ್ನ ಅನ್ನೋ ನನ್ನ ಮೂಲ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಅಂತ ನಂಗೆ ಅನಿಸ್ತಾ ಇಲ್ಲ. ಹೌದು, ನಿಮ್ಮ ಈ ಆಕ್ಷೇಪಣೆ ಖಂಡಿತ ಸರಿಯಾಗಿದೆ. ಮತ್ತು ಇದೇ ಆಕ್ಷೇಪಣೆ ಪ್ರಾಚೀನ ಕಾಲದಲ್ಲೂ ಇತ್ತು. ಅದಕ್ಕಾಗಿಯೇ ಟರ್ಟುಲಿಯನ್ ಅನ್ನೋ ಮತ್ತೊಬ್ಬ ಚರ್ಚ್ ಪಿತಾಮಹ ಸಂಪೂರ್ಣವಾಗಿ ವಿಭಿನ್ನವಾದ ಮತ್ತು ಸ್ವಲ್ಪ ಕ್ರಾಂತಿಕಾರಿಯಾದ ವಾದವನ್ನ ಮುಂದಿಡ್ತಾರೆ. ಓ, ಟರ್ಟುಲಿಯನ್ ವಾದ ಏನು ಹಾಗಾದ್ರೆ? ಅವರ ಪ್ರಕಾರ ಇದು ಸಾಂಕೇತಿಕವಲ್ಲ, ಅಬ್ರಹಾಂ ಯೇಸುವನ್ನ ಅಕ್ಷರಶಃ ಭೌತಿಕವಾಗಿ ನೋಡಿದ್ದನು. ವಾಟ್? ಅಕ್ಷರಶಃ ನೋಡಿದ್ನಾ? ಅದು ಹೇಗೆ ಸಾಧ್ಯ? ಯೇಸು ಹುಟ್ಟಿದ್ದೇ ಸಾವಿರಾರು ವರ್ಷಗಳ ನಂತರ ಅಲ್ವಾ? ಇಲ್ಲಿ ಟರ್ಟುಲಿಯನ್ ಹಳೆಯ ಒಡಂಬಡಿಕೆಯ ಉತ್ಪತ್ತಿ 18ನೇ ಅಧ್ಯಾಯವನ್ನ ಉಲ್ಲೇಖಿಸ್ತಾರ. ಮಮ್ರೆ ಅನ್ನೋ ಸ್ಥಳದಲ್ಲಿ 3 ವ್ಯಕ್ತಿಗಳು ಅಬ್ರಹಾಮನ ಡೇರೆಯ ಬಳಿ ಬರ್ತಾರೆ. ಆ ಪಠ್ಯದಲ್ಲಿ ಅವರನ್ನ ದೇವರು ಅಥವಾ ದ ಲಾರ್ಡ್ ಅಂತ ಕರೆಯಲಾಗಿದೆ. ಓಕೆ, ಮತ್ತೆ ಅಲ್ಲೇನಾಗತ್ತೆ? ಅಬ್ರಹಾಂ ಅವರಿಗೆ ಮರದ ಕೆಳಗೆ ಆತಿಥ್ಯ ನೀಡಿ ಊಟ ಬಡಿಸ್ತಾನೆ ಮತ್ತು ಆ ವ್ಯಕ್ತಿ ಊಟ ಮಾಡ್ತಾನೆ. ಇಲ್ಲಿ ಟರ್ಟುಲಿಯನ್ ಒಂದು ತಾರ್ಕಿಕ ಪ್ರಶ್ನೆ ಎತ್ತುತ್ತಾರೆ.
ಬೈಬಲ್ ಪ್ರಕಾರ ಆ ತಂದೆಯಾದ ದೇವರು ಕಣ್ಣಿಗೆ ಕಾಣದವನು, ಆತನಲ್ಲ ಯಾರು ನೋಡಿಲ್ಲ. ಹೌದು, ಕರೆಕ್ಟ್. ಹಾಗಾದ್ರೆ ಅಬ್ರಹಾಮನ ಜೊತೆ ಮರದ ಕೆಳಗೆ ಕೂತು ಊಟ ಮಾಡಿದ್ದು ಯಾರು? ಟರ್ಟುಲಿಯನ್ ಹೇಳುವಂತೆ ಅದು ಮಾನವ ರೂಪದಲ್ಲಿ ಕಾಣಿಸಿಕೊಂಡ ದೇವರ ಮಗನೇ ಆಗಿದ್ದನು. ವಾವ್, ಒಂದ್ ನಿಮಿಷ ತಡೀರಿ. ದೇವರು ಮರದ ಕೆಳಗೆ ಕೂತು ಊಟ ಮಾಡಿದ್ನಾ? ಇದು ಕೇಳೋದಕ್ಕೆ ಪ್ರಾಚೀನ ಗ್ರೀಕ್ ಪುರಾಣಗಳ ಕಥೆ ತರ ಇದೆಯಲ್ಲ? ಗ್ರೀಕ್ ಪುರಾಣ ಅಂತ ನಿಮ್ಗೆ ಯಾಕನ್ಸ್ತೋ? ಅಲ್ಲ, ಈಗ ನೋಡಿ, ಜಿಯಸ್ ಮತ್ತು ಇತರ ದೇವತೆಗಳು ಮನುಷ್ಯರ ರೂಪದಲ್ಲಿ ಭೂಮಿಗೆ ಬಂದು ಹೋಗ್ತಾ ಇದ್ರು ಅನ್ನೋ ಕಥೆಗಳಿವಲ್ಲ, ಆ ಥರ ಅನಿಸ್ತಾ ಇದೆ. ಯಹೂದಿ ಧರ್ಮದಲ್ಲಿ ಇಂತಹ ಕಲ್ಪನೆ ಒಪ್ಕೊಳ್ಳೋಕ್ ಸಾಧ್ಯನಾ? ಆಧುನಿಕ ಮನಸ್ಸುಗಳಿಗೆ ಇದು ಪುರಾಣದಂತೆ ಕಾಣೋದು ಸಹಜ. ಆದ್ರೆ ಟರ್ಟುಲಿಯನ್ ವಾದ ಮಾಡ್ತಾ ಇರೋದು ಭೌತಿಕತೆಯ ಬಗ್ಗೆ ಅಲ್ಲ, ಬದಲಾಗಿ ದೇವರು ಮನುಷ್ಯರೊಂದಿಗೆ ಹೇಗೆ ಸಂವಹನ ಅಥವಾ ಕಮ್ಯುನಿಕೇಟ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಓಹೋ, ಅಂದ್ರೆ ಅದಕ್ಕೊಂದು ದೇವತಾಶಾಸ್ತ್ರೀಯ ಹಿನ್ನೆಲೆ ಇದೆ ಅಂತೀರಾ? ಹೌದು. ದೇವರು ಯಾವಾಗ್ಲೂ ನೇರವಾಗಿ ಕಾಣಿಸಿಕೊಳ್ಳಲ್ಲ. ಆತನು ಒಂದು ಮಾಧ್ಯಮದ ಮೂಲಕ, ಅಂದ್ರೆ ವಾಕ್ಯ ಅಥವಾ ಮಗನ ಮೂಲಕ ಪ್ರತ್ಯಕ್ಷನಾಗ್ತಾನೆ ಅನ್ನೋದು ಅವರ ಆಳವಾದ ದೇವತಾಶಾಸ್ತ್ರೀಯ ನಿಲುವು. ಸರಿ, ನಾವು ಮತ್ತೆ ಆ ದೇವಾಲಯದ ದೃಶ್ಯಕ್ಕೆ ಬರೋಣ. ಗುಂಪಿನಲ್ಲಿ ಇದ್ದವರಿಗೆ ಇದೆಲ್ಲ ಗೊತ್ತಿರೋ ಸಾಧ್ಯತೆ ಇರಲಿಲ್ಲ ಅಲ್ವಾ? ಖಂಡಿತ ಇರಲಿಲ್ಲ. ಅವರು ಯೇಸುವಿನ ಮಾತನ್ನ ಕೇಳಿ ಗೇಲಿ ಮಾಡೋಕ್ ಶುರು ಮಾಡ್ತಾರೆ. ನಿನಗಿನ್ನು 50 ವರ್ಷವಾಗಿಲ್ಲ, ನೀನು ಅಬ್ರಹಾಮನನ್ನು ನೋಡಿದ್ಯಾ ಅಂತ ನಗ್ತಾರೆ. ಆಗ ಆ ಇಡೀ ಚರ್ಚೆಯ ಪರಾಕಾಷ್ಠೆ ಅಥವಾ ಕ್ಲೈಮ್ಯಾಕ್ಸ್ ಎದುರಾಗತ್ತೆ. ಹೌದು, ಯೇಸು ಅಬ್ರಹಾಮನು ಹುಟ್ಟುವುದಕ್ಕಿಂತ ಮೊದಲಿಂದಲೂ ನಾನಿದ್ದೇನೆ ಅಂತ ಹೇಳ್ತಾನೆ. ಬಿಫೋರ್ ಎಬ್ರಹಾಮ್ ವಾಸ್, ಐ ಆಮ್. ಇಲ್ಲೇ ನನ್ನ ದೊಡ್ಡ ಗೊಂದಲ ಇರೋದು. ಮತ್ತು ನಾನು ರೆಡಿಟ್ ಚರ್ಚೆಗಳನ್ನು ಓದುವಾಗಲೂ ಇದೇ ವಿಷಯ ಪ್ರಸ್ತಾಪ ಆಗಿತ್ತು. ಜೇಸನ್ ಬೆಡನ್ ಅನ್ನೋ ಆಧುನಿಕ ವಿಮರ್ಶಕರು ವಾದಿಸೋ ಹಾಗೆ ಇದು ಕೇವಲ ಭಾಷಾಂತರದ ಅಂದ್ರೆ ಟ್ರಾನ್ಸ್ಲೇಷನ್ ದೋಷ ಅಥವಾ ಗ್ರಾಮರ್ ಮಿಸ್ಟೇಕ್ ಅಷ್ಟೇ ಅಂತ. ಗ್ರಾಮರ್ ಮಿಸ್ಟೇಕ್ ಅಂತ ಅವರ ವಾದ ಹೇಗೆ ಶುರುವಾಗುತ್ತೆ? ಅಂದ್ರೆ ಯೇಸು ಹೇಳ್ಬೇಕಾಗಿದ್ದು ಅಬ್ರಹಾಮನ ಮುಂಚೆ ನಾನಿದ್ದೆ ಅಂದ್ರೆ ಐ ವಾಸ್ ಅಂತ. ಆದ್ರೆ ಆತ ನಾನು ಇದ್ದೇನೆ, ಐ ಆಮ್ ಅಂತ ಪ್ರಸ್ತುತ ಕಾಲದಲ್ಲಿ ಅಥವಾ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳಿದಾನೆ. ಜೇಸನ್ ಅವರ ಪ್ರಕಾರ ಯೇಸು ಕೇವಲ ತಾನು ಅಬ್ರಹಾಮನಿಗಿಂತ ವಯಸ್ಸಿನಲ್ಲಿ ಹಳೆಯವನು ಅಂತ ಹೇಳ್ತಾ ಇದ್ದಾನಷ್ಟೇ. ನಾವು ಇಂಗ್ಲಿಷ್ ಅಥವಾ ಇತರ ಭಾಷೆಗಳಿಗೆ ಇದನ್ನ ಭಾಷಾಂತರಿಸುವಾಗ ಅತಿಯಾಗಿ ವಿಶ್ಲೇಷಣೆ ಮಾಡಿ ಇರದ ಅರ್ಥವನ್ನ ಕಲ್ಪಿಸ್ತಾ ಇದ್ದೀವಾ? ನೋಡಿ, ಇದು ಆಧುನಿಕ ಜಗತ್ತಿನಲ್ಲಿ ಬಹಳ ಸಾಮಾನ್ಯವಾಗಿ ಕೇಳಿಬರುವ ಒಂದು ವಾದ. ನಾವು ಪ್ರಾಚೀನ ಪಠ್ಯಗಳನ್ನ ಇಂದಿನ ಭಾಷೆಯ ವ್ಯಾಕರಣದ ಚೌಕಟ್ಟಿನಲ್ಲಿ ನೋಡಿದಾಗ ಹೀಗನಿಸುತ್ತೆ. ಹೌದಲ್ವಾ? ಅದು ಒಂದು ಸಹಜವಾದ ಡೌಟ್ ಅಲ್ವಾ? ಆದ್ರೆ ವಿಕಿಪೀಡಿಯಾ ಮತ್ತು ಇತರ ದೇವತಾಶಾಸ್ತ್ರದ ಮೂಲಗಳು ಇದನ್ನ ಸಂಪೂರ್ಣವಾಗಿ ತಳ್ಳಿ ಹಾಕ್ತವೆ. ಗ್ರೀಕ್ ಭಾಷೆಯಲ್ಲಿ ಯೇಸು ಬಳಸಿದ ಆ ಪದ ಎಗೋ ಏಮಿ, ಇದು ಕೇವಲ ನಾನು ಅನ್ನೋ ಸಾಧಾರಣ ಪದವಲ್ಲ. ಹಾಗಾದ್ರೆ ಅದರ ವಿಶೇಷತೆ ಏನು? ಹಳೆಯ ಒಡಂಬಡಿಕೆಯ ವಿಮೋಚನಕಾಂಡ 3ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಮೋಶೆ ಉರಿಯುವ ಪೊದೆಯ ಬಳಿ ನಿಂತು ದೇವರನ್ನ ನಿನ್ನ ಹೆಸರೇನು ಅಂತ ಕೇಳಿದಾಗ ದೇವರು ಕೊಟ್ಟ ಉತ್ತರ ನಾನೇ ನಾನಾಗಿದ್ದೇನೆ, ಅಂದ್ರೆ ಯಾಹುವೆ, ಐ ಆಮ್ ಹೂ ಐ ಆಮ್. ವಾವ್, ಓಕೆ. ಅಂದ್ರೆ ಇದು ದೈವಿಕ ಹೆಸರಾ? ಎಕ್ಸಾಕ್ಟ್ಲಿ. ಯೇಸು ಬಳಸಿದ ಗ್ರೀಕ್ ಪದ ಎಗೋ ಏಮಿ ಅದೇ ದೈವಿಕ ಹೆಸರಿನ ನೇರ ಭಾಷಾಂತರವಾಗಿತ್ತು. ಯೂ ಇಲ್ಲ, ಅಂತ್ಯವೂ ಇಲ್ಲ, ನಾನು ಸೃಷ್ಟಿಯಾಗದವನು, ನಾನು ನಿರಂತರವಾದವನು ಅಂತ ತನ್ನನ್ನ ದೇವರ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಘೋಷಿಸ್ತಾ ಇದ್ದ. ಇದು ನಿಜವಾಗ್ಲೂ ಹೌದಾ ಅನ್ನೋದನ್ನ ಪರೀಕ್ಷೆ ಮಾಡೋಕ್ಕೆ ನಮ್ಗೆ ಜನರ ರಿಯಾಕ್ಷನ್ ನೋಡಿದ್ರೆ ಸಾಕು ಅನಿಸುತ್ತೆ. ಜೇಸನ್ ಬೆಡನ್ ಹೇಳುವಂತೆ ಯೇಸು ಕೇವಲ ನಾನು ವಯಸ್ಸಿನಲ್ಲಿ ಹಿರಿಯ ಅಂತ ಹೇಳಿದರೆ ಆ ಗುಂಪಿನಲ್ಲಿದ್ದವರು ಯಾಕೆ ಇದ್ದಕ್ಕಿದ್ದಂತೆ ಕಲ್ಲುಗಳನ್ನು ಎತ್ತಿಕೊಳ್ತಾ ಇದ್ರು? ಹೌದು, ಯಹೂದಿಯರ ಕಾನೂನಿನಲ್ಲಿ ಕಲ್ಲು ತೂರುವುದು ದೇವನಿಂದನೆಗೆ ಅಥವಾ ಬ್ಲಾಸ್ಫೆಮಿಗೆ ಕೊಡ್ತಾ ಇದ್ದ ಶಿಕ್ಷೆಯಾಗಿತ್ತು. ಕರೆಕ್ಟ್. ಕೇವಲ ವಯಸ್ಸಿನ ಬಗ್ಗೆ ಮಾತಾಡಿದ್ರೆ ಯಾರೂ ಕಲ್ಲೆಸೆಯುತ್ತಿರ್ಲಿಲ್ಲ ಅಲ್ವಾ? ಅವರು ಯೇಸುವಿನ ಮಾತನ್ನ ತಾನು ದೇವರಿಗೆ ಸಮಾನ ಅನ್ನೋ ದೈವಿಕ ಘೋಷಣೆಯೆಂದೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರು. ಖಂಡಿತ, ಅವರು ಆ ಪದದ ತೂಕವನ್ನ ಸರಿಯಾಗಿಯೇ ಗ್ರಹಿಸಿದ್ರು. ಇದನ್ನೇ C.S. ಲೂಯಿಸ್ ಬಹಳ ಸುಂದರವಾಗಿ ಹೇಳ್ತಾರ. ಇಂಥ ಮಾತುಗಳನ್ನು ಆಡಿದ ವ್ಯಕ್ತಿ ಕೇವಲ ಒಬ್ಬ ಒಳ್ಳೆಯ ನೈತಿಕ ಬೋಧಕನಾಗಿರಲು ಸಾಧ್ಯವೇ ಇಲ್ಲ. ಆತ ಒಂದು ವೇಳೆ ಸುಳ್ಳು ಹೇಳ್ತಾ ಇದ್ರೆ ಆತ ಹುಚ್ಚನಾಗಿರಬೇಕು, ಇಲ್ಲವೇ ಆತ ಹೇಳ್ತಾ ಇರೋದು ಸತ್ಯವಾಗಿರಬೇಕು. ನಿಖರವಾಗಿ ಹೇಳಿದಿರಿ.
ಯೇಸು ಕೇವಲ ನೈತಿಕತೆಯನ್ನ ಬೋಧಿಸ್ತಾ ಇರ್ಲಿಲ್ಲ, ತನ್ನ ಅಸ್ತಿತ್ವದ ಮೂಲವನ್ನ ಜಗತ್ತಿಗೆ ಸಾರುತ್ತಾ ಇದ್ನು. ಆ ದಿನ ಅಲ್ಲಿ ನೆರೆದಿದ್ದ ಯಹೂದಿರರಿಗೆ ಆ ಪದದ ಗಾಂಭೀರ್ಯ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅದಕ್ಕಾಗಿಯೇ ಅವರು ಕೊಲೆ ಮಾಡಲು ಮುಂದಾದರು. ಓಕೆ, ಇಲ್ಲಿಗೆ ನನ್ನ ತಲೆ ಸಂಪೂರ್ಣವಾಗಿ ಕೆಡುತ್ತೆ. ನೋಡಿ, ಒಬ್ಬ ವ್ಯಕ್ತಿ ಎಲ್ಲರ ಎದುರು ನಿಂತು ನಾನೇ ಸೃಷ್ಟಿಕರ್ತ, ನಾನು ಕಾಲವನ್ನು ಮೀರಿದವನು ಅಂತ ಅಷ್ಟು ಘನತೆಯಿಂದ ಘೋಷಿಸ್ತಾನೆ. ಜನ ಕಲ್ಲುಗಳನ್ನ ಎತ್ಕೊಳ್ತಾರೆ. ತಕ್ಷಣವೇ ಕಾಲಾತೀತ ದೇವರು ಏನ್ ಮಾಡ್ತಾನೆ? ಒಂದು ಕಂಬದ ಹಿಂದೆ ಅಡುಕೊಂಡು ಯಾರಿಗೂ ಕಾಣದಂತೆ ದೇವಾಲಯದಿಂದ ಓಡಿ ಹೋಗ್ತಾನೆ. ಹೌದು, ಇದು ನೋಡಕ್ಕೆ ಹಾಗೆ ಕಾಣುತ್ತೆ. ಇದು ಎಂಥ ವಿಪರ್ಯಾಸ ಅಲ್ವಾ? ತಾನೇ ದೇವ್ರು ಅಂತ ಹೇಳ್ಕೊಂಡವನು ಕೆಲವು ಕಲ್ಲುಗಳಿಗೆ ಹೆದರಿ ಓಡಿಹೋಗೋದು ಹೇಡಿತನ ಅಲ್ವಾ? ತನ್ನನ್ನೇ ರಕ್ಷಿಸಿಕೊಳ್ಳಲಾಗದವನು ಜಗತ್ತನ್ನ ಹೇಗೆ ರಕ್ಷಿಸ್ತಾನೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದು ಆತನ ಘೋಷಣೆಗೆ ತದ್ವಿರುದ್ಧವಾಗಿ ಕಾಣುತ್ತದೆಯಲ್ಲವೇ? ಮೇಲ್ನೋಟಕ್ಕೆ ಇದು ಖಂಡಿತವಾಗಿಯೂ ಒಂದು ವಿರೋಧಾಭಾಸದಂತೆ ಅಥವಾ ಪ್ಯಾರಡಾಕ್ಸ್ ತರಹ ಕಾಣುತ್ತೆ. ಆದ್ರೆ ಮ್ಯಾಥ್ಯೂ ಹೆನ್ರಿ ಅವರ ಕಾಮೆಂಟ್ರಿಯು ಇದನ್ನ ಬಹಳ ಸೂಕ್ಷ್ಮವಾಗಿ ಬಿಡಿಸಿಡುತ್ತೆ. ಓ, ಅವರು ಏನ್ ಹೇಳ್ತಾರೆ? ಇದು ಹೇಡಿತನದಿಂದ ಅಥವಾ ಭಯದಿಂದ ಓಡಿ ಹೋದದ್ದಲ್ಲ. ಇದು ಅತ್ಯಂತ ಪ್ರಜ್ಞಾಪೂರ್ವಕವಾದ ಕಾರ್ಯ. ಯಾಕಂದ್ರೆ ಯೋಹಾನನ ಸುವಾರ್ತೆಯುದ್ದಕ್ಕೂ ನಾವೊಂದು ಮಾತನ್ನ ಕೇಳ್ತೀವಿ, ಆತನ ಸಮಯ ಇನ್ನೂ ಬಂದಿರ್ಲಿಲ್ಲ ಅಂತ. ಅಂದ್ರೆ ಆತನು ತನ್ನದೇ ಆದ ಒಂದು ಟೈಮ್ಲೈನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತೀರಾ? ಹೌದು. ಯೇಸು ಮನಸ್ಸು ಮಾಡಿದ್ರೆ ಆ ಕಲ್ಲುಗಳನ್ನ ಮಣ್ಣಾಗಿಸಬಹುದಿತ್ತು, ಅಥವಾ ಆ ಗುಂಪನ್ನೇ ನಾಶ ಮಾಡಬಹುದಿತ್ತು. ಆದರೆ ಆತನು ತನ್ನ ದೈವಿಕ ಶಕ್ತಿಯನ್ನ ಪ್ರದರ್ಶಿಸಲು ಇದು ಸರಿಯಾದ ಸಮಯವಲ್ಲ ಅಂತ ನಿರ್ಧರಿಸಿದನು. ವಾವ್! ಮತ್ತೆ ಆತನ ಈ ನಿರ್ಗಮನದ ಹಿಂದೆ ಏನಾದ್ರೂ ಬೇರೆ ಅರ್ಥ ಇದೆಯಾ? ಖಂಡಿತ ಇದೆ. ನಮ್ಮ ಮೂಲಗಳಿರುವ ಲಿವಿಂಗ್ ಸ್ಪೇಸ್ ಅನ್ನೋ ವಿಶ್ಲೇಷಣೆಯು ಇದರ ಹಿಂದಿರುವ ಅತ್ಯಂತ ಅದ್ಭುತವಾದ ಸಾಂಕೇತಿಕತೆಯನ್ನ ನಮ್ಮ ಮುಂದಿಡುತ್ತೆ. ಯೇಸು ಅಲ್ಲಿಂದ ಕೇವಲ ಪಲಾಯನ ಮಾಡಲಿಲ್ಲ, ಆತನು ತನ್ನ ದೈವತ್ವವನ್ನ ತನ್ನ ಮಾನವತ್ವದಲ್ಲಿ ಅಡಗಿಸಿಕೊಂಡನು. ಮಾನವತ್ವದಲ್ಲಿ ಅಡಗಿಸಿಕೊಂಡ ಅಂದ್ರೆ ಏನು? ಆತನು ಆ ಭೌತಿಕ ದೇವಾಲಯವನ್ನ ಬಿಟ್ಟು ಹೊರಬಂದದ್ದು ಕೇವಲ ಒಂದು ಕಟ್ಟಡದಿಂದ ಹೊರಬಂದದ್ದಲ್ಲ, ಅದೊಂದು ಯುಗದ ಅಂತ್ಯ. ಭವಿಷ್ಯದಲ್ಲಿ ದೇವರು ಕೇವಲ ಕಲ್ಲಿನ ಕಟ್ಟಡದಲ್ಲಿ 4 ಗೋಡೆಗಳ ಮಧ್ಯೆ ವಾಸಿಸುವುದಿಲ್ಲ ಅಂತ. ಓಹೋ, ಅಂದ್ರೆ ದೇವಾಲಯದ ಕಾನ್ಸೆಪ್ಟ್ ಚೇಂಜ್ ಆಯ್ತು ಅಂತೀರಾ? ಎಕ್ಸಾಕ್ಟ್ಲಿ. ಬದಲಾಗಿ ಆ ಹೊಸ ದೇವಾಲಯವಾದ ಜನರ ಅಥವಾ ಭಕ್ತರ ಸಮೂಹದ ಮಧ್ಯೆ ವಾಸಿಸಲು ಬರ್ತಾನೆ ಎಂಬುದರ ಪ್ರಬಲ ಮುನ್ಸೂಚನೆ ಇದಾಗಿದೆ. ಇದು ಭೌತಿಕ ದೇವಾಲಯದಿಂದ ದೇವರ ನಿರ್ಗಮನ. ಎಂಥ ಅದ್ಭುತವಾದ ತಿರುವು ಇದು! ಕಲ್ಲಿನಿಂದ ಹೊಡೆಯಲು ಬಂದವರನ್ನ ಬಿಟ್ಟು ಭವಿಷ್ಯದಲ್ಲಿ ಜನರನ್ನೇ ತನ್ನ ದೇವಾಲಯವನ್ನಾಗಿ ಮಾಡಿಕೊಳ್ಳುವ ಆಲೋಚನೆ ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಹೌದು, ಖಂಡಿತ. ನಾವು ಹಿಂದಿನ ಚರ್ಚೆಯಲ್ಲಿ ನೋಡಿದಂತೆ ಇತಿಹಾಸವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಆಧುನಿಕ ಮನುಷ್ಯರು ನಮಗೇ ಅರ್ಥವಾಗದ ಅಥವಾ ನಮ್ಮ ಲಾಜಿಕ್ ಮೀರಿದ ವಿಷಯಗಳನ್ನ ಕೇವಲ ಗ್ರಾಮರ್ ಮಿಸ್ಟೇಕ್ ಅಂತನೋ ಅಥವಾ ಇದೆಲ್ಲ ಪುರಾಣ ಅಂತನೋ ಹೇಳಿ ಸೈಡಿಗೆ ತಳ್ಳಿಬಿಡ್ತೀವಿ. ನಿಜ. ನಮ್ಗೆ ಕಂಫರ್ಟಬಲ್ ಆಗಿರೋ ಚೌಕಟ್ಟಿನಲ್ಲಿ ನಾವದನ್ನ ಇಡೋಕೆ ನೋಡ್ತೀವಿ. ಎಕ್ಸಾಕ್ಟ್ಲಿ. ಸಿ.ಎಸ್. ಲೂಯಿಸ್ ಹೇಳಿದಂತೆ ಯೇಸುವಿನಂತಹ ಐತಿಹಾಸಿಕ ವ್ಯಕ್ತಿಗಳನ್ನ ಕೇವಲ ಒಳ್ಳೆಯ ಗುರು ಅನ್ನೋ ನಮ್ಮ ಕಂಫರ್ಟ್ ಝೋನ್ ಒಳಗೆ ಕೂರಿಸಲು ಪ್ರಯತ್ನಿಸ್ತೀವಿ. ಆದರೆ ಐ ಆಮ್ ಅನ್ನೋ 2 ಪದಗಳು ನಾವು ಕಟ್ಟಿಕೊಂಡಿರೋ ಆ ಸುಲಭವಾದ ಚೌಕಟ್ಟುಗಳನ್ನು ಒಡೆದುಹಾಕ್ತವೆ. ಖಂಡಿತ. ಈ ಪ್ರಾಚೀನ ಪಠ್ಯಗಳು ಕೇವಲ ಇತಿಹಾಸದ ದಾಖಲೆಗಳಲ್ಲ, ಅವು ನಮ್ಮ ಗ್ರಹಿಕೆಯ ಮಿತಿಗಳನ್ನ ಪ್ರಶ್ನಿಸುವ ಮತ್ತು ನಮ್ಮ ಪೂರ್ವಾಗ್ರಹಗಳನ್ನ ಕನ್ನಡಿ ಹಿಡಿದು ತೋರಿಸುವ ಸಾಧನಗಳು. ನಮ್ಮ ಈ ಡೀಪ್ ಡೈವ್ ಅನ್ನು ಮುಕ್ತಾಯಗೊಳಿಸುವ ಮುನ್ನ ಈ ಮೂಲ ಪಠ್ಯಗಳಾಚೆಗಿನ ಒಂದು ಆಳವಾದ ಪ್ರಶ್ನೆಯನ್ನ ನಾವು ಪರಿಗಣಿಸಬೇಕಂತ ನನಗನ್ನಿಸ್ತಾ ಇದೆ. ಖಂಡಿತ, ಹೇಳಿ. ನಮ್ಗೆಲ್ಲರಿಗೂ ಆ ಕಾಲ ಅಥವಾ ಟೈಮ್ ಅನ್ನೋದು ಭೂತ, ಭವಿಷ್ಯ ಮತ್ತು ವರ್ತಮಾನಗಳ ಒಂದು ಸರಪಳಿಯಾಗಿದೆ ಅಲ್ವಾ? ನಾವು ಯಾವಾಗಲೂ ನಿನ್ನೆಗಳ ಪಟ್ಟಿಯ ಕೊರಗುತ್ತೇವೆ ಅಥವಾ ನಾಳೆ ಏನಾಗುತ್ತದೋ ಅನ್ನೋ ಆತಂಕದಲ್ಲಿಯೇ ಬದುಕ್ತೇವೆ. ಹೌದು. ಆದರೆ ಈ ಚರ್ಚೆಯಲ್ಲಿ ಬಂದ ನಾನು ಇದ್ದೇನೆ ಅನ್ನೋ ಐ ಆಮ್ ಪರಿಕಲ್ಪನೆ ಇದೆಯಲ್ಲ, ಇದು ಶಾಶ್ವತವಾದ ಈಗ ಅಥವಾ ಎಟರ್ನಲ್ ನೌ ಅನ್ನೋ ಪರಿಕಲ್ಪನೆಯನ್ನ ಸೂಚಿಸುತ್ತೆ. ಶಾಶ್ವತವಾದ ಈಗ, ಇದೊಂದು ಬಹಳ ಆಳವಾದ ಯೋಚನೆ. ಅಂದ್ರೆ ಕಾಲದ ಹರಿವಿಗೆ ಸಿಲುಕದ ಒಂದು ಅಸ್ತಿತ್ವ ಅಲ್ವಾ? ಹೌದು. ಈ ಬ್ರಹ್ಮಾಂಡದಲ್ಲಿ ಕಾಲ ಅನ್ನೋ ಮಿತಿಯೇ ಇಲ್ಲದ
ಕೇವಲ ಶಾಶ್ವತವಾದ ವರ್ತಮಾನದಲ್ಲಿಯೇ ಇರೋ ಒಂದು ಅಸ್ತಿತ್ವವಿದೆ ಅಂತ ನಾವು ಭಾವಿಸಿದ್ರೆ ನಮ್ಮ ಈ ಅಲ್ಪಕಾಲಿಕ ಜೀವನದ ಕಷ್ಟಗಳು, ನಾವು ಸೇರಿಸಿಕೊಳ್ಳುವ ಒತ್ತಡಗಳು ಮತ್ತು ಆತಂಕಗಳನ್ನು ನಾವು ನೋಡುವ ದೃಷ್ಟಿಕೋನ ಎಷ್ಟು ಮಟ್ಟಿಗೆ ಬದಲಾಗಬಹುದು ಅಲ್ವಾ? ಖಂಡಿತ. ನಮ್ಮ ಈ ಸಣ್ಣ ಪುಟ್ಟ ಚಿಂತೆಗಳು ಆ ಶಾಶ್ವತ ಈಗಾದ ಮುಂದೆ ಎಷ್ಟೊಂದು ಕ್ಷುಲ್ಲಕವಾಗಿ ಕಾಣಬಹುದು ಅಲ್ವಾ? ನಿಜ. ಇದು ತಲೆಗೆ ಹುಳಬಿಡುವಂತಹ, ನಾವು ಆರಾಮಾಗಿ ಕೂತು ಯೋಚಿಸಲೇಬೇಕಾದ ಒಂದು ಪ್ರಶ್ನೆ ಅಂತ ಹೇಳ್ತಾ ನಮ್ಮ ಇಂದಿನ ಈ ಡೀಪ್ ಡೈವ್ ಅನ್ನು ಮುಗಿಸೋಣ.